ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟೀಸ್ ಬೇಸಿಕ್ಸ್ ಆಫ್ ಇನ್ಇಕ್ವಾಲಿಟೀಸ್ ನೋಡೋಣ. ಇದು 5 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ. 5 ಮಾರ್ಕ್ಸ್ 5 ಮಾರ್ಕ್ಸಿಗೆ ಬರುತ್ತೆ ನೋಡಿರಿ. ಇದ್ರ ಬೇಸಿಕ್ಸ್ ಏನಿದೆ ನೋಡಿರಿ. ಇವಾಗ ಇದು ನಿಮ್ಮದು ಸ್ಟೇಟ್ಮೆಂಟು, ಇದು ನಿಮ್ಮದು ಕನ್ಕ್ಲೂಷನ್. ಇದು ಸ್ಟೇಟ್ಮೆಂಟು, ಇದು ಕನ್ಕ್ಲೂಷನ್ಸ್. ಎಕ್ಸಾಮಲ್ಲಿ ಬರೀ ಒಂದು ಟಿಕ್ ಮಾಡಬೇಕಾಗುತ್ತೆ ನೀವು. ನಾನು 5 ತೊಗೊಂಡಿನಿ ಎಕ್ಸಾಂಪಲಲ್ಲಿ. ನೋಡಿರಿ, ಎ ಗ್ರೇಟರ್ ದೆನ್ ಬಿ, ಎ ಗ್ರೇಟರ್ ದೆನ್ ಬಿ, ಎ ಗ್ರೇಟರ್ ದೆನ್ ಬಿ. ಇಲ್ಲಿ ಎ ಗ್ರೇಟರ್ ದೆನ್ ಬಿ ಐತಿ, ಇಲ್ಲಿ ಎ ಗ್ರೇಟರ್ ದೆನ್ ಬಿ ಅಂದರೆ ಇದೇನು ಫಾಲೋ ಆಗುತ್ತೆ. ಫಾಲೋ ಇನ್ ಕೇಸ್ ಇಲ್ಲಿ ಎ ಲೆಸ್ ದೆನ್ ಬಿ ಇದ್ರೆ ಅವಾಗೇನು ಬರ್ತಿತ್ತು, ಡಸ್ ನಾಟ್ ಫಾಲೋ. ಬಟ್ ಇಲ್ಲಿ ಇವಾಗ ಏನೈತಿ, ಎ ಗ್ರೇಟರ್ ದೆನ್ ಬಿ ಐತಿ, ಇಲ್ಲಿ ಎ ಗ್ರೇಟರ್ ದೆನ್ ಬಿನೇ ಐತಿ ಅಂದ್ರೆ ಫಾಲೋ ಆಗುತ್ತೆ. ಅಲ್ಲಿ ನೋಡಿರಿ. ಆಮೇಲೆ ಎ ಗ್ರೇಟರ್ ದೆನ್ ಸಿ, ಎ ಗ್ರೇಟರ್ ದೆನ್ ಸಿ ಐತಿ, ಇಲ್ಲಿ ಎ ಗ್ರೇಟರ್ ದೆನ್ ಸಿ ಫಾಲೋ ಆಗುತ್ತೆ ಇದನ್ನು. ಮತ್ತು ನೋಡಿರಿ, ಸಿ ಗ್ರೇಟರ್ ದೆನ್ ಎ, ಇಲ್ಲಿ ನೋಡಿರಿ ಎ ಗ್ರೇಟರ್ ದೆನ್ ಸಿ ಐತಿ, ಎ ಗ್ರೇಟರ್ ದೆನ್ ಸಿ. ಎ ಗ್ರೇಟರ್ ದೆನ್ ಸಿ ಅಂದರೆ ಎ ಗ್ರೇಟರ್ ದೆನ್ ಸಿ ಅಂದರೆ ಸಿ ಲೆಸ್ ದೆನ್ ಎ, ಸಿ ಲೆಸ್ ದೆನ್ ಎ. ಬಟ್ ಇಲ್ಲೇನೈತಿ, ಸಿ ಮೋರ್ ದೆನ್ ಎ ಐತಿ ಅಂದರೆ ಇದು ಫಾಲೋ ಆಗಲ್ಲ. ಸಿ ಲೆಸ್ ದೆನ್ ಎ ಇದ್ದರೆ ಫಾಲೋ ಆಗ್ತಾಯಿತ್ತು. ನೆಕ್ಸ್ಟ್ ನೋಡಿರಿ, ಇ ಲೆಸ್ ದೆನ್ ಎ. ಇ ಇಂದ ಎ, ಇ ಇಂದ ಎ ಅಂದರೆ ಏನೈತಿ, ಎ ಗ್ರೇಟರ್ ಇ ಐತಿ. ಇಲ್ಲಿ ಎ ಗ್ರೇಟರ್ ಇ ಅಂತಂದರೆ ನಾವು ಇದನ್ನು ಇ ಲೆಸ್ ದೆನ್ ಎ ಇನ್ನೂ ಬರಿಬೋದು. ಇವಾಗ ಇಲ್ಲೇನಾಯಿತು, ಎ ಗ್ರೇಟರ್ ಇ ಅಥವಾ ಇ ಲೆಸ್ ದೆನ್ ಎ, ಇಲ್ಲಿ ಇನ್ನೂ ಎ ಲೆಸ್ ದೆನ್ ಎ ಐತಿ. ಕನ್ಕ್ಲೂಷನ್ ಫಾಲೋ ಆಗುತ್ತೆ ಇದು. ಇದರಲ್ಲಿ ಯಾವುದಾಗಲಿಲ್ಲ, ನಮ್ಮದು ಇದು ಆಗಲಿಲ್ಲ, ಸಿ ಒಂದು ಆಗಲಿಲ್ಲ, ಮಿಕ್ಕಿದೆಲ್ಲ ಆಯಿತು. ಬಟ್ ಎಕ್ಸಾಮಲ್ಲಿ ಒಂದೇ ಇರ್ತದೆ, ಎ ಗ್ರೇಟರ್ ದೆನ್ ಬಿ ಇದ್ದರೆ ಒಂದೇ ಆಪ್ಷನ್ ಇರುತ್ತೆ ನಿಮ್ಮದು. ನಾನು ಎಕ್ಸಾಂಪಲ್ಗೋಸ್ಕರ ತೊಗೊಂಡಿನಿ ಈ ಥರ. ನೆಕ್ಸ್ಟ್ ನೋಡಿರಿ, ಎ ಗ್ರೇಟರ್ ದೆನ್ ಬಿ, ಎ ಗ್ರೇಟರ್ ದೆನ್ ಬಿ, ಎ ಗ್ರೇಟರ್ ದೆನ್ ಫಾಲೋ. ಬಿ ಗ್ರೇಟರ್ ದೆನ್, ಇಲ್ಲಿ ನೋಡಿರಿ ಇದು ಇಂಪಾರ್ಟೆಂಟ್, ಐದರ್ ಆರ್ ಕೇಸ್. ಇದು ಬಿ ಈಕ್ವಲ್ಸ್ ಟು ಸಿ. ಆಮೇಲೆ ಬಿ ಗ್ರೇಟರ್ ಸಿ ಐತಿ. ಬಿ ಈಕ್ವಲ್ಸ್ ಟು ಸಿ, ಬಿ ಗ್ರೇಟರ್ ಈಕ್ವಲ್ಸ್ ಟು ಸಿ. ಹಿಂಗಂದರೆ ಇದು ಕಾಂಪ್ಲಿಮೆಂಟ್ರಿ ಪೇರ್ ಅಂತಾರೆ ಇದಕ್ಕೆ. ಕಾಂಪ್ಲಿಮೆಂಟ್ರಿ ಪೇರ್ಸ್. ಕಾಂಪ್ಲಿಮೆಂಟ್ರಿ ಪೇರ್ ಅಂತಂದರೆ ಸೇಮ್ ಇರಬೇಕು. ಇಲ್ಲಿ ಬಿ ಐತಿ, ಇಲ್ಲಿ ಸಿ ಐತಿ, ಇಲ್ಲೂ ಬಿ ಐತಿ, ಇಲ್ಲಿ ಸಿ ಐತಿ. ಸೇಮ್ ಇರಬೇಕು. ಇಲ್ಲಿ ಬಿ ಇದ್ದರೆ ಇಲ್ಲಿ ಎ ಇದ್ದರೆ ಇಲ್ಲಿ ಬಿ ಸಿ ಇದ್ದರೆ ಅದು ಕಾಂಪ್ಲಿಮೆಂಟ್ರಿ ಅನ್ನಲ್ಲ. ಬಿ ಸಿ ಇದ್ದರೆ ಇಲ್ಲೂ ಬಿ ಸಿನೇ ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ, ಬಿ ಈಕ್ವಲ್ಸ್ ಟು ಸಿ ಐತಿ, ಬಿ ಈಕ್ವಲ್ಸ್ ಟು ಸಿ ಐತಿ, ಅದು ಗ್ರೇಟರ್ ದೆನ್ ಐತಿ. ಅಂದರೆ ಇದನ್ನು ಫಾಲೋ ಆಗುತ್ತೆ, ಇದನ್ನು ಫಾಲೋ ಆಗುತ್ತೆ. ಆ ಕೇಸಲ್ಲಿ ನಮ್ದು ಏನು ಬರುತ್ತೆ ಅಂತಂದರೆ ಐದರ್ ಆರ್ ಅಂತೀವಿ ನಾವು ಇದಕ್ಕೆ. ಏನಂತೀವಿ, ಐದರ್ ಆರ್. ಐದರ್ ಆರ್, ಐದರ್ ಆರ್. ನಿಮ್ಮ ಆಪ್ಷನಲ್ಲಿರುತ್ತೆ. ಅವಾಗೇನಾಯ್ತು, ಐದರ್ ಎ, ಐದರ್ ಬಿ, ಐದರ್ ಬಿ ಆರ್ ಸಿ ಫಾಲೋಸ್. ನೆಕ್ಸ್ಟ್ ನೋಡಿರಿ, ಇದು ನೋಡಿರಿ ಸೇಮ್. ಇವಾಗ ಡಿ ಈಕ್ವಲ್ಸ್ ಟು ಇ, ಡಿ ಈಕ್ವಲ್ಸ್ ಟು ಇ. ನೆಕ್ಸ್ಟು ಡಿ ಗ್ರೇಟರ್ ದೆನ್ ಇ, ಡಿ ಗ್ರೇಟರ್ ದೆನ್ ಇ. ಇದನ್ನು ಫಾಲೋ ಆಗ್ತದೆ, ಇದನ್ನು ಫಾಲೋ ಆಗ್ತದೆ. ಬಟ್ ನಮ್ಮ ಐದರ್ ಆರ್ ಕೇಸ್ ಅಂತಂದರೆ ಹಿಂಗಿರಬೇಕು. ಐದರ್ ಆರ್ ಕೇಸ್ ಹಿಂಗಿರಬೇಕು ಮತ್ತು ಲೆಟ್ರ್ ಸೇಮ್ ಇರಬೇಕು. ಡಿ ಇ ಇಲ್ಲೋ ಐತೆ, ಇಲ್ಲೋ ಐತೆ, ಈ ಥರ ಇದ್ದರೆ ಐದರ್ ಆರ್ ಆಗುತ್ತೆ ಕೇಸ್. ಅವಾಗ ಏನು ಮಾಡ್ತೀವಿ, ಐದರ್ ಡಿ ಆರ್ ಇ ಫಾಲೋಸ್. ನೆಕ್ಸ್ಟ್ ನೋಡಿರಿ, ಎ ಗ್ರೇಟರ್ ಬಿ, ಎ ಗ್ರೇಟರ್ ಬಿ ಸಿಂಪಲ್ ಐತಿ, ಫಾಲೋ ಆಗುತ್ತೆ. ಬಿ ಸಿ, ಇಲ್ಲಿ ನೋಡಿರಿ, ಇವಾಗ ಬಿ ಈಕ್ವಲ್ಸ್ ಟು ಸಿ ಐತಿ, ಫಾಲೋ. ಆಮೇಲೆ ಬಿ ಲೆಸ್ ದೆನ್ ಸಿ, ಇದನ್ನು ಫಾಲೋ ಆಗುತ್ತೆ. ಬಟ್ ಇಲ್ಲಿ ಅವಾಗ ಏನೈತಿ, ಇದು ಕಾಂಪ್ಲಿಮೆಂಟ್ರಿ ಪೇರ್, ಇಲ್ಲೂ ಬಿ ಐತಿ, ಇಲ್ಲೂ ಸಿ ಐತಿ, ಇಲ್ಲೂ ಬಿ, ಇಲ್ಲೂ ಸಿ. ಇವಾಗ ಈ ಥರ ಬಂತು ಕೇಸ್. ಈ ಥರ ಬಂತು, ಎರಡು ಫಾಲೋ ಆಗುತ್ತೆ. ಎರಡು ಫಾಲೋ ಆಗುತ್ತೆ ಅಂದರೆ ಐದರ್ ಎ, ಐದರ್ ಬಿ ಆರ್ ಸಿ. ಐದರ್ ಬಿ ಆರ್ ಸಿ ಫಾಲೋಸ್. ನೆಕ್ಸ್ಟ್ ನೋಡಿರಿ, ಡಿ ಇ. ನೆಕ್ಸ್ಟ್ ನೋಡಿರಿ, ಡಿ, ಇಲ್ಲಿ ನೋಡಿರಿ, ಡಿ ಗ್ರೇಟರ್ ಇ
ಆರ್ ಡಿ ಈಕ್ವಲ್ಸ್ ಟು ಇ ಐತಿ. ನಮ್ಗೆ ಇಲ್ಲಿ ಡಿ ಗ್ರೇಟರ್ ಇ ಐತಿ, ಇಲ್ಲಿ ರಿವರ್ಸ್ ಐತಿ, ಅಂದರೆ ಇದು ಫಾಲೋ ಆಗಲ್ಲ. ಓಕೆ, ಈ ಥರ ಇದ್ದರೆ ಫಾಲೋ ಆಗುತ್ತೆ. ಡಿ ಈಕ್ವಲ್ಸ್ ಟು ಇ, ಡಿ ಈಕ್ವಲ್ಸ್ ಟು ಐತಿ, ಇದು ಫಾಲೋ ಆಗುತ್ತೆ. ಓಕೆ, ಇವಾಗ ನೋಡಿರಿ ಇದು ಕಾಂಪ್ಲಿಮೆಂಟ್ರಿ ಪೇರ್ ಆಗಲ್ಲ, ಕಾಂಪ್ಲಿಮೆಂಟ್ರಿ ಪೇರು ಆಗಲ್ಲ ಇದು. ಓಕೆ, ನೆಕ್ಸ್ಟ್ ನೋಡಿರಿ ಎ ಗ್ರೇಟರ್ ದೆನ್ ಬಿ. ಸಿಂಪಲ್ ಐತೆ, ಎ ಗ್ರೇಟರ್ ದೆನ್ ಬಿ ಫಾಲೋಸ್ ಬಿ ಲೆಸ್ ದೆನ್ ಸಿ, ಬಿ ಈಕ್ವಲ್ಸ್ ಟು ಸಿ, ಬಿ ಲೆಸ್ ದೆನ್ ಈಕ್ವಲ್ಸ್ ಟು ಸಿ. ಎರಡು ಏನೈತಿ, ಬಿ ಈಕ್ವಲ್ಸ್ ಟು ಸಿ ಇದನ್ನು ಫಾಲೋ ಆಗುತ್ತೆ, ಬಿ ಲೆಸ್ ದೆನ್ ಈಕ್ವಲ್ಸ್ ಟು ಸಿ ಇದನ್ನು ಫಾಲೋ ಆಗುತ್ತೆ. ಹಂಗಂದ್ರೆ ಐದರ್ ಬಿ ಐದರ್ ಸಿ, ಇದು ಐದರವ್ರ ಕೇಸ್. ಡಿ ಇಂದ ಎಫ್, ನೀವು ಡಿ ಇಂದ ಎಫ್ ಹೋಗ್ಬೇಕು. ಡಿ ಇಂದ ಎಫ್ ಹಂಗೆ ಹೋಗ್ತೀರಿ, ಇಲ್ಲಿ ಮಿಡಲ್ ಕಾಮ ಐತೆ. ಇದರಲ್ಲಿ ಇದು ಇಲ್ಲಿ ನೋಡಿರಿ, ಇದರಲ್ಲಿ ಕಾಮನ್ ಯಾವುದೈತಿ, ಈ ಕಾಮನ್ ಐತಿ. ಓಕೆ, ಕಾಮನ್ ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಕಾಮನ್ ಯಾವುದಿದೆ ನೋಡ್ಬೇಕು. ಎರಡರಲ್ಲಿ ಈ ಕಾಮನ್ ಐತಿ, ಈ ಕಾಮನ್ ಆಯ್ತಂದರೆ ಈಗ ಡಿ ಗ್ರೇಟರ್ ಇ, ಆಮೇಲೆ ಇ ಗ್ರೇಟರ್ ಎಫ್. ನಮಗೇನು ಡಿ ಗ್ರೇಟರ್ ಎಫ್, ಡಿ ಗ್ರೇಟರ್ ಎಫ್. ಓಕೆ, ಫಾಲೋ ಆಗುತ್ತೆ. ಓಕೆ, ಹಿಂಗೆ. ನೆಕ್ಸ್ಟ್ ನೋಡಿರಿ ಡಿ ಗ್ರೇಟರ್ ಜಿ, ಸೇಮ್ ಡಿ ಇಂದ ಜಿ ಹೋಗ್ಬೇಕು. ನಾನು ಡಿ ಇಂದ ಜಿ ಹೋಗ್ಬೇಕಂದ್ರೆ ಮೊದಲು ಕಾಮನ್ ಯಾವುದೈತಿ, ಎರಡರಲ್ಲಿ ಈ ಕಾಮನ್ ಐತಿ, ಅಂದರೆ ಡಿ ಗ್ರೇಟರ್ ಇ, ಆಮೇಲೆ ಇ ಗ್ರೇಟರ್ ಎಫ್, ಎಫ್ ಗ್ರೇಟರ್ ಜಿ. ಓಕೆ, ಡಿ ಗ್ರೇಟರ್ ಜಿ. ಓಕೆ, ಫಾಲೋ ಆಗುತ್ತೆ. ನೆಕ್ಸ್ಟ್ ನೋಡಿರಿ ಎ ಗ್ರೇಟರ್ ಬಿ, ಎ ಗ್ರೇಟರ್ ಬಿ ಐತಿ, ಫಾಲೋ ಆಗುತ್ತೆ ಸಿಂಪಲ್. ಬಿ ಲೆಸ್ ದೆನ್ ಸಿ, ನೋಡಿರಿ ಬಿ ಲೆಸ್ ದೆನ್ ಇದೇನೈತಿ, ಬಿ ಈಕ್ವಲ್ಸ್ ಟು ಸಿ, ಬಿ ಲೆಸ್ ದೆನ್ ಸಿ ಇದನ್ನು ಫಾಲೋ ಆಗುತ್ತೆ, ಇದನ್ನು ಫಾಲೋ ಆಗುತ್ತೆ. ಲೆಟ್ರ್ ಸೇಮ್ ಇದಾವೆ ಅಂದರೆ ಇದೇನಾಗುತ್ತೆ, ಕಾಂಪ್ಲಿಮೆಂಟ್ರಿ ಪೇರ್. ಓಕೆ, ಡಿ ಗ್ರೇಟರ್ ಎಫ್, ಡಿ ಇಂದ ಎಫ್ ಹೋಗ್ಬೇಕು. ಇವಾಗ ಡಿ ಇಂದ ಎಫ್ ಹೋಗ್ಬೇಕಂದ್ರೆ ಕಾಮನ್ ಏನೈತಿ, ಎರಡರಲ್ಲಿ ಈ ಕಾಮನ್ ಐತಿ. ಫಸ್ಟ್ ಡಿ ಗ್ರೇಟರ್ ಇ, ಆಮೇಲೆ ಡಿ ಗ್ರೇಟರ್ ಎಫ್, ಈ ಥರ ಬರೀಬೇಕು. ಆಮೇಲೆ ಡಿ ಗ್ರೇಟರ್ ಎಫ್ ಫಾಲೋ ಆಗುತ್ತೆ. ಇಲ್ಲಿ ನೋಡಿರಿ ಇದು ಸಿಂಪಲ್ ಐತಿ, ಎಫ್ ಗ್ರೇಟರ್ ಜಿ ಇಲ್ಲೈತಿ, ಎಫ್ ಗ್ರೇಟರ್ ಜಿ ಇಲ್ಲೂ ಎಫ್ ಗ್ರೇಟರ್ ಜಿ ಐತಿ. ಓಕೆ, ಡೈರೆಕ್ಟ್ ಐತಿ, ಫಾಲೋ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ ಇ ಗ್ರೇಟರ್ ಜಿ. ಇವಾಗ ನೋಡಿರಿ ಇ ಇಂದ ಜಿ ಹೋಗ್ಬೇಕು. ಓಕೆ, ಇವಾಗ ಹಿಂಗೇನೈತಿ, ಇ ಐತಿ, ಇಲ್ಲಿ ಎಫ್ ಐತಿ, ಇಲ್ಲಿ ಜಿ ಐತಿ. ಇವಾಗ ಇ ಇಂದ ಜಿ ಹೋಗ್ಬೇಕು ನಾವು. ನೋಡಿರಿ ಒಂದು ಗ್ರೇಟರ್ ಬಂತು, ಒಂದು ಈಕ್ವಲ್ ಬಂತು, ಲೆಸ್ ದೆನ್ ಬಂತು. ಈ ಥರ ಸಿಂಬಲ್ ಇದ್ದರೆ ನಿಮ್ಮದು ನೈದರ್ ನಾರ್ ಕೇಸ್ ಬರುತ್ತೆ, ನೈದರ್ ನಾರ್. ಓಕೆ, ಅಂದರೆ ಇದು ಫಾಲೋ ಆಗಲ್ಲ. ಓಕೆ, ಫಾಲೋ ಆಗಲ್ಲ ಇದು. ಈ ಥರ ಬಂದರೆ ನಿಮ್ಮದು ನೆನಪಿಕೋರಿ, ಈ ಥರ ಬಂದರೆ ಇವಾಗ ಇಲ್ಲಿ ಇ ಐತಿ, ಇಲ್ಲಿ ಜಿ ಐತಿ. ಇಲ್ಲಿ ನೋಡಿರಿ ಇಲ್ಲಿ ಇ ಐತಿ, ಇಲ್ಲಿ ಜಿ ಐತಿ. ಸೇಮ್ ಇರಬೇಕು. ಗ್ರೇಟರ್ ಈ ಗ್ರೇಟರ್ ಇದ್ದರೆ ಇಲ್ಲೂ ಗ್ರೇಟರ್ ಇರಬೇಕು, ಎರಡು ಗ್ರೇಟರ್ ಇರಬೇಕು. ಲೆಸ್ಸರ್ ಇದ್ದರೆ ಎರಡು ಲೆಸ್ ಇರಬೇಕು. ಒಂದು ಗ್ರೇಟರು ಒಂದು ಲೆಸ್ಸರ್ ಬಂದರೆ ಫಾಲೋ ಆಗಲ್ಲ. ಓಕೆ, ಇಲ್ಲಿ ಹಂಗೆ ಐತಿ, ಇಲ್ಲಿ ಗ್ರೇಟರ್ ಐತಿ, ಲೆಸ್ಸರ್ ಐತಿ, ಅದಕ್ಕೆ ಇದು ಫಾಲೋ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡಿರಿ ಈಗ ಹೆಚ್ಚಿಂದ ಐ ಹೋಗ್ಬೇಕು. ಓಕೆ, ಇಲ್ಲಿ ಕಾಮ ಐತಿ. ಓಕೆ, ಈಗ ಹೆಚ್ಚಿಂದ ಐ ಹೋಗ್ಬೇಕಂದ್ರೆ ಇದರಲ್ಲಿ ಕಾಮನ್ ಯಾವುದೈತಿ, ಹೆಚ್ ಕಾಮನ್ ಐತಿ. ಓಕೆ, ಹೆಚ್ ಕಾಮನ್ ಐತಿ, ಇಲ್ಲಿ ಹೆಚ್ ಬಂತು, ಹೆಚ್ ಗ್ರೇಟರ್ ಐ, ಹೆಚ್ ಗ್ರೇಟರ್ ಐ ಆಯಿತಾ. ಓಕೆ, ಐತಿ, ಫಾಲೋ ಆಗುತ್ತೆ. ಐ ಜಿ ಇದು ನೋಡಿರಿ, ಇಲ್ಲಿ ಐ ಈಕ್ವಲ್ಸ್ ಟು ಜೆ ಐತಿ, ಇನ್ನೊಂದು ಐ ಗ್ರೇಟರ್ ದೆನ್ ಜೆ ಐತಿ. ಕಾಂಪ್ಲಿಮೆಂಟ್ರಿ ಪೇರ್ ಅಂದ್ರೇನು, ಐ ಗ್ರೇಟರ್ ದೆನ್ ಜಿ, ಐ ಈಕ್ವಲ್ಸ್ ಟು ಜಿ ಐತಿ. ಬಟ್ ಇಲ್ಲಿ ಇದರಲ್ಲಿ ನೋಡ್ರಿ, ಆಪ್ಷನಲ್ಲಿ ನೋಡ್ರಿ, ಆಪ್ಷನಲ್ಲಿ ಏನು ಕೊಟ್ಟಾನ, ಐ ಗ್ರೇಟರ್ ದೆನ್ ಜಿ ಐತಿ. ಓಕೆ, ಹಿಂಗಿಲ್ಲ, ಐ ಗ್ರೇಟರ್ ದೆನ್ ಈಕ್ವಲ್ಸ್ ಐ ಜೆ, ಇಲ್ಲಿ ಐ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಜೆ ಐತಿ, ಇಲ್ಲಿ ಐ ಗ್ರೇಟರ್ ದೆನ್ ಜೆ ಐತಿ. ಇದು ಫಾಲೋ ಆಗಲ್ಲ. ಇನ್ ಕೇಸ್ ಇಲ್ಲಿ ಐ ಈಕ್ವಲ್ಸ್ ಟು ಜೆ ಇರ್ತಾಯಿತ್ತು, ಆವಾಗ ಫಾಲೋ ಆಗ್ತಾಯಿತ್ತು. ಬಟ್ ಇಲ್ಲಿ ಐ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಐತಿ, ನಮಗೆ ಗ್ರೇಟರ್ ಬೇಕು, ಗ್ರೇಟರ್ ದೆನ್ ಈಕ್ವಲ್ಸ್ ಟು ಐತಿ, ಬಟ್ ನಮಗೆ ಗ್ರೇಟರ್ ಬೇಕು. ಓಕೆ, ಇಲ್ಲೇನೈತಿ, ಗ್ರೇಟರ್ ದೆನ್ ಈಕ್ವಲ್ಸ್ ಟು ಐತಿ, ಅದಕ್ಕೆ ಇದು ಆಗಲ್ಲ. ಓಕೆ,
ನೆಕ್ಸ್ಟ್ ನೋಡಿರಿ ಐಯಿಂದ ಕೆ ಹೋಗ್ಬೇಕು ನೋಡಿರಿ. ಐ ಎಲ್ಲ ಐತಿ, ಇಲ್ಲಿ ಕೆ ಐತಿ. ಮಿಡ್ಲಲ್ಲಿ ಏನಿದಾವೆ ಗ್ರೇಟರ್ ಅದು ಎರಡು ಸಿಂಬಲ್ ಇದಾವೆ. ಇದು ಫಾಲೋ ಆಗುತ್ತೆ. ಇನ್ ಕೇಸ್ ಇಲ್ಲಿ ಗ್ರೇಟರ್ ಇದ್ರೂ ಈಕ್ವಲ್ಸ್ ಇದ್ರೂ ಏನಾಗುತ್ತೆ, ಐ ಗ್ರೇಟರ್ ದೆನ್ ಕೆನೇ ಆಗುತ್ತೆ. ಓಕೆ. ಇನ್ ಕೇಸ್ ಇಲ್ಲಿ ಐ ಗ್ರೇಟರ್ ಈಕ್ವಲ್ಸ್ ಇಲ್ಲಿ ಗ್ರೇಟರ್ ಇಲ್ಲಿ ಕೆ ಹಿಂಗಿದ್ರೆ ಅವಾಗ ಏನಾಗುತ್ತೆ, ಇದು ಐ ಗ್ರೇಟರ್ ಕೆ ಆಗುತ್ತೆ. ಓಕೆ, ಐ ಗ್ರೇಟರ್ ಕೆ ಆಗುತ್ತೆ. ಓಕೆ ಇವತ್ತಿನ ನೋಡೋದಿಲ್ಲ ಇಷ್ಟೇ. ಇದು ಬೇಸಿಕ್. ಓಕೆ, ಜಸ್ಟ್ ಬೇಸಿಕ್ ಇದೆ, ಕಾಮನ್ ಬೇಸಿಕ್ ಇದು ಅಷ್ಟೇ. ಬೇಸಿಕ್ ಆಫ್ ಇನ್ಇಕ್ವಾಲಿಟೀಸು 5 ಮಾರ್ಕ್ಸ್ ಬರುತ್ತೆ. ಓಕೆ, ಇದು ನೀವು ಮಾಡಿಕೊಂಡ್ರೆ 5 ಮಾರ್ಕ್ಸ್ ಬ್ಯಾಂಕ್ ಎಕ್ಸಾಮಲ್ಲಿ ಈಸಿಯಾಗಿ ಮಾಡ್ಬೋದು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.